ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ಆಲೂ ಮಟರ್ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೊಂದು ನಾರ್ತ್ ಇಂಡಿಯನ್ ಡಿಶ್ಶು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಇವತ್ತು ನಾನು ಒಂದು 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ನೋಡಿ ಈ ರೀತಿ ಬೇಯಿಸಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಫುಲ್ಲು ಬೆಂದಿರಬೇಕು. 1 ಕಪ್ಪಷ್ಟು ಫ್ರೆಶ್ ಬಟಾಣಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಹಣ್ಣಾಗಿರೋ ಟೊಮೊಟೊ, ನಾನು ಇವತ್ತು ಹುಳಿ ಟೊಮೊಟೊ ಯೂಸ್ ಮಾಡ್ತೀನಿ, ನೀವು ಸ್ವೀಟ್ ಟೊಮೊಟೊನ ಯೂಸ್ ಮಾಡ್ಬೋದು. 2 ಹಸಿಮೆಣ್ಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಿರೋ ಅಳತೆಗೆ 1 ಟೇಬಲ್ ಸ್ಪೂನಷ್ಟು ಇದ್ದರೆ ಸಾಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮಿಕ್ಸಿ ಜಾರ್ಗೆ 1 ಟೊಮೊಟೊ ಮತ್ತು 2 ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಫುಲ್ಲು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ನೋಡಿ ಈ ರೀತಿ. ಈಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ್ದು ಜೀರಿಗೆ ಹಾಕ್ಕೊಳ್ಬೇಕು. ನೋಡಿ ಜೀರಿಗೆ ಈ ರೀತಿ ಚಟಪಟ ಅಂದಿದ್ದು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿರಬೇಕು, ಚೆನ್ನಾಗಿರತ್ತೆ. ಈಗ ಈರುಳ್ಳಿ ಹಾಕಿ ಲೈಟ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಕಡಲೆ ಹಿಟ್ಟು ಎಲ್ಲದನ್ನೂ ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಖಾರದ ಪುಡಿ ಕಡಲೆ ಹಿಟ್ಟಲ್ಲಿ ಹಾಕ್ಬೇಕಾದ್ರೆ ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲಿ ಇರಬೇಕು. ಹಾಕಿ ಫಸ್ಟು ಮಿಕ್ಸ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್, ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಡ್ರೈ ಆಗುತ್ತೆ ಮಸಾಲೆ. ಸೊ ಒಂದು 3-4 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಈ ಮಸಾಲೆ ಡ್ರೈ ಆಗಿರೋದ್ರಿಂದ ಅಷ್ಟೇ. ನೋಡಿ ಇವಾಗ ನೀರು ಹಾಕಿ ಒಂದು 10 ಸೆಕೆಂಡ್ವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಗ್ರೇವಿಯಲ್ಲಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಸೊ ಅದರಿಂದ ಕಡಲೆ ಹಿಟ್ಟು ಹಾಕಿದ್ದೀನಿ. ನೋಡಿ ಈ ರೀತಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಟಿರೋಂಥ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 10 ಸೆಕೆಂಡ್ವರೆಗೂ. ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಬೇಕು, ಯಾಕಂದರೆ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗ್ರೇವಿ ಬೇಗನೆ ತಿಕ್ಕಾಗ್ತಾ ಇರುತ್ತೆ. ಸೊ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ. ನಿಮಗೆ ತಿಕ್ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪನೂ ನೀರು ಹಾಕ್ಕೋಬೋದು. ಈಗ ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು 2-3 ನಿಮಿಷ ಇದನ್ನ ಕುದಿಯೋಕ್ಕೆ ಬಿಡಬೇಕು, ಈ ಮಸಾಲೆ ಹಸಿ ವಾಸನೆ ಹೋಗೋ ತನಕ. ಒಂದು 2-3 ನಿಮಿಷ ಆಗಿದೆ, ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳಿದೆ. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಬಟಾಣಿ ಕಾಳು ಹಾಕ್ಕೊಳ್ಳೋಣ. ಬಟಾಣಿ ಕಾಳನ್ನ ಹಾಕಿ ನೀರು ಹಾಕ್ದಂಗೆ ಫಸ್ಟು ಈಗ ಇದರಲ್ಲೇ 1 ನಿಮಿಷದವರೆಗೂ ಇದ್ರಾಗೆ ಫ್ರೈ ಮಾಡ್ಕೋಬೇಕು. ನೋಡಿ 1 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಇರುತ್ತೆ. ಸೊ ಫಸ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಇದಕ್ಕೆ ನೀರು ಹಾಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಸಿಮ್ಮಲ್ಲಿಟ್ಟು ಒಂದು 4-5 ನಿಮಿಷದವರೆಗೂ ಬಿಡಬೇಕು. ಬಟಾಣಿ ಫುಲ್ಲು ಸಾಫ್ಟ್ ಆಗಬೇಕು. ಈಗ ಒಂದು 4-5 ನಿಮಿಷ ಆಗಿದೆ, ನೋಡ್ಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಚೆನ್ನಾಗಿ ಕುದೀತಿದೆ. ಇದೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿ ಬಟಾಣಿ ಇರೋದ್ರಿಂದ ಒಂದು 5 ನಿಮಿಷ ಸಾಕು ಚೆನ್ನಾಗಿ ಕುಕ್ ಆಗೋಕ್ಕೆ. ಆಲೂಗಡ್ಡೆನ ನಾನು ಕಟ್ ಮಾಡಿಲ್ಲ, ಈ ರೀತಿ ಸ್ವಲ್ಪ ದಪ್ಪ ದಪ್ಪಾಗಿ ಪುಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ಪುಡಿ ಮಾಡಿರೋ ಆಲೂಗಡ್ಡೆನ ಹಾಕ್ಕೊಳ್ಳೋಣ. ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗಟ್ಟಿ ಅನ್ನಿಸ್ತಂದ್ರೆ ಸ್ವಲ್ಪ ನೀರು ಹಾಕೋಬೋದು. ಈಗ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ ಎಲ್ಲದನ್ನೂ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿರೋದ್ರಿಂದ ನೋಡಿ ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ಈಗ ನಾನು ಈ ದಪ್ಪ ಇರೋ ಆಲೂಗಡ್ಡೆನ ಈ ರೀತಿ ಪುಡಿ ಮಾಡ್ಕೊಳ್ತಿದ್ದೀನಿ. ಇದರಿಂದ ಗ್ರೇವಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಎಲ್ಲ ಆಲೂಗಡ್ಡೆನೂ ಪುಡಿ ಮಾಡ್ಕೊಬಾರ್ದು, ಒಂದು 2-3 ಆಲೂಗಡ್ಡೆನ ಈ ರೀತಿ ಪುಡಿ ಮಾಡಿಕೊಂಡ್ರೆ ಸಾಕು.
ಈಗ ಒಂದು 2ರಿಂದ 3 ಆಲೂಗಡ್ಡೆನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಆಲೂಗಡ್ಡೆನ ಪುಡಿ ಮಾಡಿದ್ರೆ ಅಂದರೆ ಅದು ಒಳ್ಳೆ ಗೊಜ್ಜು ಟೈಪ್ ಆಗುತ್ತೆ ಫ್ರೆಂಡ್ಸ್, ಚೆನ್ನಾಗಿರಲ್ಲ. ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಒಂದು 2ರಿಂದ 3 ನಿಮಿಷ ಬಿಡಬೇಕು. ನೋಡಿ, ಒಂದು 3ರಿಂದ 4 ನಿಮಿಷ ಆಗಿದೆ. ನೀವು ನೋಡ್ಬೋದು ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಎಣ್ಣೆ ಬಿಟ್ಕೊಂಡಿರಬೇಕು. ನೀವು ಬೇಕಿತ್ತು ಅಂದರೆ ಲಾಸ್ಟಿಗೆ ಕಸ್ತೂರಿ ಮೇಥಿನೂ ಹಾಕ್ಕೋಬೋದು. ಈಗ ಇದು ರೆಡಿ ಇದೆ, ನಾನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಾದ್ಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ, ಇದಿಷ್ಟೇ ಚೆನ್ನಾಗಿರುತ್ತೆ, ಬಟ್ ನಾನು ಒಂದು ಎಕ್ಸ್ಟ್ರಾ ಮಾಡೋಕ್ಕೋಸ್ಕರ ಸ್ವಲ್ಪ ಬೆಣ್ಣೆಯಲ್ಲೇ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಫ್ರೈ ಮಾಡಿ ಹಾಕ್ತೀನಿ. ಚೆನ್ನಾಗಿರುತ್ತೆ, ಕಾಣಿಸೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಒಂದು ಸಣ್ಣ ಕಡಾಯಲ್ಲಿ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. ನೋಡಿ, ಬೆಣ್ಣೆ ಕರಗಿದ್ದು ಜಾಸ್ತಿ ಇಲ್ಲ, ಒಂದು 1/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಒಂದ್ಸತಿ ಈ ರೀತಿ ಫ್ರೈ ಆಗಿದ್ದು ಇಮಿಡಿಯೇಟಾಗಿ ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ನಾವು ಮಾಡಿಟ್ಟಿರೋದು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ ಫ್ರೆಂಡ್ಸ್, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ನೋಡ್ಬೋದು ಆಗಲೇಗಿಂತ ಎಷ್ಟು ತಿಕ್ಕಾಗಿದೆ ಅಂತ. ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪದಿಂದನೂ ಲಾಸ್ಟಿಗೆ ಒಂದ್ಸತಿ ಈ ರೀತಿ ಮಾಡ್ಕೊಳ್ಳಿ. ತಕ್ಷಣ ಸರ್ವ್ ಮಾಡಬಾರ್ದು. ಸ್ಟವ್ ಆಫ್ ಮಾಡಾಗಿದೆ, ಬಟ್ ಇವಾಗ ಬೆಣ್ಣೆ ಹಾಕಿರೋದ್ರಿಂದ ಒಂದು 2 ನಿಮಿಷ ಅದು ಹಾಕಿ ಪ್ಲೇಟ್ ಮುಚ್ಚಿ ಬಿಡಬೇಕು. ಅದು ಅರೋಮಾ ಎಲ್ಲ ಚೆನ್ನಾಗಿರುತ್ತೆ. ನೋಡಿ, ಒಂದು 2 ನಿಮಿಷ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಆಗಿರುತ್ತೆ, ಇಷ್ಟು ಗಟ್ಟಿ ಬರುತ್ತೆ. ಈಗ ಇದು ರೆಡಿ ಇದೆ, ನಾವು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆಲೂ ಮಟರ್ ಮಸಾಲ ಮಾಡೋದು ಅಂತ. ಇದು ಚಪಾತಿ, ಫುಲ್ಕಾ, ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.